ಇಡಿಯಮ್ಸ್ ಅಂದರೆ ನುಡಿಗಟ್ಟುಗಳು. ಫಸ್ಟ್ ಒನ್, ಅ ಬೆಡ್ ಆಫ್ ರೋಸಸ್ ಅಂದರೆ ಗುಲಾಬಿಯ ಹಾಸಿಗೆ. ಗುಲಾಬಿಯ ಹಾಸಿಗೆ ಅಂದರೆ ನಿಮ್ಮ ಅರ್ಥ ತಿಳ್ಕೊಬೇಕಾದ್ರೆ ಖುಷಿಯಾದ ಜೀವನ ಅಥವಾ ಸಂತೋಷದ ಜೀವನ. ಸೆಕೆಂಡ್ ಒನ್, ಅ ಬೆಡ್ ಆಫ್ ಥೋಮ್ಸ್ ಅಂದರೆ ಮುಳ್ಳಿನ ಹಾಸಿಗೆ ಅಂದರೆ ಕಷ್ಟದ ಜೀವನ. ಅ ಬರ್ಡ್ಸ್ ಆಫ್ ಐ ವ್ಯೂ ಅಂದರೆ ಪಕ್ಷಿಯ ನೋಟ ಅಥವಾ ವಿಹಂಗಮ ನೋಟ. ಅ ಬೆಟರ್ ಫಿಲ್ ಕೈಗುಳಿಗೆ ಅಥವಾ ಕಷ್ಟಕರದ ಸಂಗತಿ, ಅಹಿತವಾದ ಸಂಗತಿ ಎಂದರ್ಥ. ಅ ಬ್ಲ್ಯಾಕ್ ಶಿಪ್ ತನ್ನ ಜೊತೆ ಇರುವವರಿಗೆ ನಿಷ್ಠೆಯಿಂದ ಇಲ್ಲದಿರುವನು ಎಂದರ್ಥ. ಅ ಬೋಲ್ಟ್ ಫ್ರಮ್ ದ ಬ್ಲೂ ಅಂದರೆ ನೀಲಿ ಆಕಾಶದಿಂದ ಎರಗಿದ ಸಿಡಿಲು, ಅನಿರೀಕ್ಷಿತವಾಗಿ ಬಂದಂಥ ವಿಪತ್ತು ಎಂದರ್ಥ. ಅ ಬೋನ್ ಆಫ್ ಕಂಟೆನ್ಷನ್ ಮನಸ್ತಾಪಕ್ಕೆ ಕಾರಣವಾಗುವ ವಸ್ತು. ಅ ಚೀಫ್ ಆಫ್ ದ ಓಲ್ಡ್ ಬ್ಲಾಕ್ ಅಂದರೆ ತಂದೆಗೆ ತಕ್ಕ ಮಗ. ಅ ಕೋಲ್ಡ್ ರಿಸೆಪ್ಷನ್ ಇಷ್ಟವಿಲ್ಲದೆ ಬರಮಾಡಿಕೊಳ್ಳುವುದು. ಅ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಕಟ್ಟುನಿಟ್ಟಾದ ನಿಯಮ. ಅ ಲೀಪ್ ಇನ್ ದ ಡಾರ್ಕ್ ಪರಿಣಾಮ ಸ್ಪಷ್ಟವಾಗದೆ ಕ್ರಮ ಕೈಗೊಳ್ಳುವುದು ಎಂದರ್ಥ. ಅ ಮ್ಯಾನ್ ಆಫ್ ಸ್ಟೀಲ್ ಉಕ್ಕಿನ ಮನುಷ್ಯ. ಅ ಮ್ಯಾನ್ ಆಫ್ ಸ್ಟ್ರಾ ಹುಲ್ಲಿನ ಮನುಷ್ಯ. ಆ್ಯನ್ ಆ್ಯಪಲ್ ಆಫ್ ಡಿಸ್ಕಾರ್ಡ್ ಜಗಳಕ್ಕೆ ಕಾರಣವಾದ ವಸ್ತು. ಆ್ಯನ್ ಅಗ್ಲಿ ಕಸ್ಟಮರ್ ವಿಶೇಷ ತೊಂದರೆ ಕೊಡುವ ವ್ಯಕ್ತಿ. ಅ ರೆಡ್ ಲೆಟರ್ ಡೇ ಅಂದರೆ ಬಹು ಮುಖ್ಯವಾದ ದಿನ ಅಥವಾ ವಿಶೇಷವಾದ ದಿನ. ಹ್ಯಾಸ್ ದ ಕ್ರೋ ಫಿಲ್ಸ್ ಅಂದರೆ ನೇರವಾದ ದಾರಿಯಲ್ಲಿ ಉಳ್ಳವನು. ಆಟ್ ಅ ಲಾಸ್ ಏನು ಮಾಡಬೇಕು ಎಂದು ತಿಳಿಯದೆ ಎಂದರ್ಥ. ಅ ಥೋಮ್ ಇನ್ ಒನ್ ಪ್ಲೇಸ್ ಸದಾ ತೊಂದರೆಯುಂಟು ಮಾಡುವ ವ್ಯಕ್ತಿ. ಅ ಕ್ಯಾರಿ ಆಫ್ ದ ವೆಲ್ ಎಲ್ಲ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುವನು. ಅ ಜಾಂಡಿಸ್ ಐ ಕಾಮಾಲೆ ಕಣ್ಣಿಗೆ ಕಾಣುವುದೆಲ್ಲ ಹಳದಿ ಎಂದರ್ಥ. ದ ಬಿಲೀಫ್ಸ್ ಇನ್ ವಿಚ್ ಕ್ರಾಫ್ಟ್ ಈಸ್ ಲೂಸಿಂಗ್ ಗ್ರೌಂಡ್ ಅಂದರೆ ಮೂಢನಂಬಿಕೆ ಮಾಯವಾಗುವುದು ಎಂದರ್ಥ. ಬರ್ಡ್ಸ್ ಆಫ್ ಎ ಫೆದರ್ ಒಂದೇ ಸ್ವಭಾವದ ಜನ. ಬೈ ಆ್ಯಂಡ್ ಬೈ ಕಾಲಾನುಕ್ರಮದಲ್ಲಿ. ಬೈ ಹುಕ್ ಆರ್ ಕ್ರೂಕ್ ನ್ಯಾಯವಾಗಿ ಅಥವಾ ಅನ್ಯಾಯವಾಗಿ ಯಾವುದಾದರೂ ಒಂದು ಮಾರ್ಗವನ್ನು ಸಾಧಿಸುವುದು ಎಂದರ್ಥ.